ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಸಮಾಜವಾದಿ ಮುಖ್ಯಮಂತ್ರಿ ಅಂದರೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳೋ ಸಿದ್ದರಾಮಯ್ಯ ಇವರು ಸಮಾಜವಾದಿ ಮುಖ್ಯಮಂತ್ರಿಯೂ ಹೌದು, ಹಾಗೆ ಜನಪರವೂ ಹೌದು, ಹಾಗೆ ಇದುವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಮುಖ್ಯಮಂತ್ರಿಯೂ ಕೂಡ ಹೌದು. ಇದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಯಾಕೆಂದರೆ ಅವರ ವಿರುದ್ಧವಾಗಿ ಒಂದೇ ಒಂದು ಇಲ್ಲಿಯವರೆಗೂ ಕೇಸ್ ಇರಲಿಲ್ಲ, ಒಂದೇ ಒಂದು ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಆದರೆ ಈ ನಮ್ಮ ಸಿದ್ದರಾಮಯ್ಯನವರು ಎಷ್ಟು ಪವರ್ಫುಲ್ ಅಂತ ಎರಡು ದಿನಗಳ ಹಿಂದೆ ಅಷ್ಟೇ ನನಗೆ ಗೊತ್ತಾಗಿದ್ದು. ಅದು ಯಾವತ್ತು ಅಂದರೆ 19ನೇ ತಾರೀಕು ಹೈಕೋರ್ಟ್ನಲ್ಲಿ ಏನು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅಲ್ಲಿ. ಯಾಕೆಂದರೆ ರಾಜ್ಯಪಾಲರು ಈ ಒಂದು ತನಿಖೆಗೆ ಅನುಮತಿಯನ್ನು ಕೊಟ್ಟು 24 ಗಂಟೆಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅನ್ನೋ ದುಬಾರಿ ಕ್ರಿಮಿನಲ್ ಲಾಯರ್ ಸ್ಪೆಷಲ್ ಪ್ರೈವೇಟ್ ಫ್ಲೈಟ್ನಲ್ಲಿ ಬಂದು ಸಿದ್ದರಾಮಯ್ಯನವರ ಕೇಸ್ ತಗೋತಾರೆ. ರಾತ್ರೋರಾತ್ರಿ ಇಡೀ ಕೇಸ್ ಸ್ಟಡಿ ಮಾಡಿ ಮರುದಿನವೇ ಜಡ್ಜ್ ಮುಂದೆ ವಾದಕ್ಕೆ ನಿಲ್ತಾರೆ. ಅಂದರೆ ನೀವೇ ಯೋಚನೆ ಮಾಡಿ ನಮ್ಮ ಮುಖ್ಯಮಂತ್ರಿ ಎಷ್ಟು ಪವರ್ಫುಲ್ ಅಂತ. ನಾನು ಸಿದ್ದರಾಮಯ್ಯನವರ ರಾಜಕೀಯ ಬಲದ ಬಗ್ಗೆ ಮಾತಾಡ್ತಾ ಇಲ್ಲ ಬಿಡಿ. ರಾಜಕೀಯ ಬಲ ನಮಗೆ ಗೊತ್ತೇ ಇದೆ. ಅವರು ನಿಂತ್ಕೊಳ್ತಾರೆ, ಕುಳಿತುಕೊಳ್ತಾರೆ. ಅವರ ಪರವಾಗಿ ಬಹಳಷ್ಟು ಜನರು ಇದ್ದಾರೆ. ಆದರೆ ಅಹಿಂದ ನಾಯಕ ಸರಳ ಜೀವಿ ಸಿದ್ದರಾಮಯ್ಯನವರ ಹಣಬಲದ ಬಗ್ಗೆ ಮಾತಾಡ್ತಾ ಇರೋದು. ಯಾಕೆಂದರೆ ಅಯ್ಯೋ ನನ್ನ ಹತ್ತಿರ ದುಡ್ಡೇ ಇಲ್ಲ, ನಿಯತ್ತಿನ ಮನುಷ್ಯ ನಾನು ಅಂತ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ರು. ನನಗೆ ಗೊತ್ತಾಗದೇ ಇರೋ ವಿಷಯ ಏನು ಅಂದರೆ, ಅಭಿಷೇಕ್ ಮನು ಸಿಂಘ್ವಿ ಇದ್ದಾರಲ್ಲ, ಇಂತಹ ದುಬಾರಿ ಲಾಯರ್ಗೆ ಕೊಡೋಕೆ ಈ ಬಡ ರಾಜಕಾರಣಿ ನಮ್ಮ ಸಿದ್ದರಾಮಯ್ಯನವರ ಹತ್ರ ದುಡ್ಡು ಇದೆಯಾ ಅನ್ನೋದೇ ಗೊತ್ತಾಗಲಿಲ್ಲ. ಯಾಕೆಂದರೆ ಮೂಢ ಹಗರಣ ಸಿದ್ದರಾಮಯ್ಯನವರಿಗೆ ಸುತ್ತಿಕೊಂಡ ಕೂಡಲೇ ಭಾರಿ ಎಮೋಷ್ನಲ್ ಭಾಷಣ ಮಾಡಿಕೊಂಡಿದ್ರು ನಮ್ಮ ಸಿದ್ದರಾಮಯ್ಯನವರು. ಎಲ್ಲಿ ಶುರು ಮಾಡಿದ್ದು ಈ ಭಾಷಣ ಅಂತ ಎಲ್ರಿಗೂ ಗೊತ್ತಿರಬೇಕು. ಈ BJP ಅವರು ಮಾಡೋದಕ್ಕೆ ಕೆಲಸ ಇಲ್ಲದೆ ಅದು ಯಾವುದೋ ಒಂದು ರ್ಯಾಲಿ ಮಾಡಿಕೊಂಡ್ರು ಮೈಸೂರಿಗೆ. ಅದಕ್ಕೆ ಒಂದು ದಿನ ಮೊದಲು ಕಾಂಗ್ರೆಸ್ಸಿನವರು ಅದೇ ಮೈಸೂರಿನಲ್ಲಿ ಅವರು ಕೂಡ ಒಂದು ಆಯೋಜನೆಯನ್ನು ಮಾಡಿದ್ರು ಕಾರ್ಯಕ್ರಮವನ್ನು. ಆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಹೇಳಿರ್ತಾರೆ. ಬಹುಶಃ ಎಲ್ಲರೂ ಆ ಭಾಷಣ ನೋಡಿರ್ತೀರಿ. ನನಗೆ ಮೊನ್ನೆವರೆಗೆ ಮೈಸೂರಲ್ಲಿ ಮನೆ ಇರಲಿಲ್ಲ, ಹಿಂದೆ 2 ಮನೆ ಕಟ್ಟಿ ಮಾರಿಬಿಟ್ಟೆ, ಸಾಲ ತೀರ್ಸೋಕೆ ಆಗದೆ ಮರ್ಚೆಂಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ನಲ್ಲಿ 30 ಲಕ್ಷ ಸಾಲ ತಗೊಂಡಿದ್ದೆ. ಅವರು ನೋಟಿಸನ್ನು ಕೊಟ್ಬಿಟ್ರು, ಸಾಲ ತೀರ್ಸೋಕ್ಕಾಗಿಲ್ಲ, ಹಾಗಾಗಿ ಮನೆಯೇ ಮಾರಿಬಿಟ್ಟೆ ಅಂತ. ಇದುವರೆಗೆ ಅವರು 2 ಮನೆಯನ್ನು ಕಟ್ಟಿ ಮಾರಿದ್ದಾರಂತೆ. ನಮ್ಗೆ ಗೊತ್ತಿಲ್ಲ, ಅದು ಅವರು ಹೇಳಿರೋದನ್ನೇ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರು. ಬರೀ 30 ಲಕ್ಷಕ್ಕೋಸ್ಕರ 40 ವರ್ಷದಿಂದ ರಾಜಕಾರಣವನ್ನು ಮಾಡಿದ್ದಂತಹ ಸಿದ್ದರಾಮಯ್ಯನವರು ಮನೆಯನ್ನೇ ಮಾರಿ ಹಾಕಿದ್ರು ಅಂತ ಅಂದರೆ ಕೇಳೋಕ್ಕೂ ನನಗೆ ಕಷ್ಟ ಆಗ್ತಾ ಇದೆ ರೀ. ಆದರೆ ಇಂತಹ ರಾಜಕಾರಣಿಗಳು ಇವಾಗಲೂ ಇದ್ದಾರಲ್ಲ ಅಂತ ಖುಷಿ ಪಡಬೇಕು, ಇಲ್ಲ ಇಂತಹ ರಾಜಕಾರಣಿಗಳು ಇನ್ನೂ ಇರ್ತಾರಾ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಪಡಬೇಕು, ನನಗೂ ಗೊತ್ತಿಲ್ಲ. ಇದ್ದಾರಲ್ಲ ಅಂತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಒಂದು ವಾಚ್ ಗಿಫ್ಟ್ ಬಂದಿತ್ತು, ಅದು ಎಲ್ರಿಗೂ ಗೊತ್ತಿದೆ, ಕಾಂಟ್ರವರ್ಷಿಯಲ್ ಆಗಿತ್ತು, ಅದೊಂದು ದೊಡ್ಡ ವಿಷಯ ಕೂಡ ಆಗಿತ್ತು. ಹಾಗಾಗಿ ಆ ಒಂದು ವಾಚ್ ಗಿಫ್ಟ್ ಬಂದಿದ್ದನ್ನು ಮಾರಿದರೆ ಅದರ ವ್ಯಾಲ್ಯೂ ಸುಮಾರು 1 ಕೋಟಿಗಿಂತ ಹೆಚ್ಚು ಅಂತ ಹೇಳಲಾಗುತ್ತೆ. ಅದನ್ನು ಮಾರಿದರೆ 3 ಮನೆಯೇ ತಗೋಬಹುದಿತ್ತೇನೋ ಮೈಸೂರಲ್ಲಿ, ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಕೋಆಪರೇಟಿವ್ ಬ್ಯಾಂಕಲ್ಲಿ 30 ಲಕ್ಷ ಸಾಲ ತೊಗೊಂಡು ತೀರ್ಸೋಕೆ ಆಗಲಿಲ್ಲ, ಅದಕ್ಕೆ ನಾನು ಮನೆಯೇ ಮಾರಿದೆ ಅನ್ನೋದು ಕೇಳಿದರೆ ನನಗೆಂತೂ ಬೇಸರ ಆಗ್ತಾಯಿದೆ. ಹೋಗಲಿ ಬಿಡಿಪ್ಪ, ಈ ಬೇಸರ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗುತ್ತೆ? ಸಿದ್ದರಾಮಯ್ಯನವ್ರಿಗೇನು ಮನೆ ಕೊಡ್ಸೋಕ್ಕಾಗುತ್ತಾ? ಆದರೂ ಕೂಡ ಒಂದು ವಿಷಯ ನನಗೆ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಪಕ್ಕದಲ್ಲಿ DK ಶಿವಕುಮಾರ್ ಇದ್ದಾರೆ, ಜಮೀರ್ ಅಹ್ಮದ್ ಖಾನ್ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಜಾರ್ಜ್ ಇದ್ದಾರೆ. ಇಂತಹ ಕೋಟ್ಯಾಧೀಶ್ವರರು ಹಾಗೆ ಘಟಾನುಘಟಿಗಳು ಇರುವಾಗ 30 ಲಕ್ಷಕ್ಕೆ ಮನೆ ಮಾರಿದ್ದೆ ಅಂದರೆ ಹೇಗೆ ನಂಬೋದು ನನಗೆ ಗೊತ್ತಾಗ್ತಾ ಇಲ್ಲ. ಕರ್ನಾಟಕ ಜನ ಕೂಡ ಬಕ್ರಗಳ ಗೊತ್ತಿಲ್ಲ. ಏನಾದರೂ ಸುಮ್ಮನೆ DK ಶಿವಕುಮಾರ್ ಅವ್ರಿಗೆ ನಾನು 30 ಲಕ್ಷಕ್ಕೆ ಮನೆ ಮಾರ್ತಿದ್ದೀನಯ್ಯ ಅಂದಿದ್ರೆ DK ಶಿವಕುಮಾರ್ ರೀ ತಗೊಳ್ಳಿ ಸಿದ್ದರಾಮಯ್ಯನವರೇ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿಗಳೇ ಅಂತಲೂ ಕೊಟ್ಬಿಟ್ಟಿರೋರು. ಅವರು ನಮಗೆಲ್ಲರಿಗೂ ಗೊತ್ತಿದೆ, ಅವರು ಕೇವಲ ಅಧ್ಯಕ್ಷರಾದಾಗ ಒಂದು ಕಾಂಗ್ರೆಸ್ ಪಾರ್ಟಿ ಆಫೀಸನ್ನ ರಿನೋವೇಷನ್ ಮಾಡಿಸೋದಕ್ಕೆ ಎಷ್ಟನ್ನು ಖರ್ಚು ಮಾಡಿದ್ರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅದು ಗೊತ್ತಿದ್ದರೆ ತಿಳಿದುಕೊಂಡಿದ್ರೆ, ಇಲ್ಲ ಅಂದರೆ ಗೊತ್ತಿರಲ್ಲ. DK ಶಿವಕುಮಾರ್ ಅವರು ಅಷ್ಟು ಧಾರಾಳ ಮನುಷ್ಯರು. ಇನ್ನು ಜಮೀರ್ ಅಹ್ಮದ್ ಖಾನ್ ಅವರು ಗೊತ್ತೇ ಇದೆ, ನಮ್ಮ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಬಲಗೈ ಇದ್ದ ಹಾಗೆ ಅಂತಲೇ ಹೇಳ್ಬೋದು. ಇನ್ನು ಜಾರ್ಜ್ ಸಿದ್ದರಾಮಯ್ಯನವರು ಹೇಳಿದ್ದನ್ನು ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗಲ್ಲ. ಇಂತಹವರೆಲ್ಲ ಇದ್ದಾಗ ಕೂಡ ಸಿದ್ದರಾಮಯ್ಯನವರು ಸಾಲ ಮಾಡಿದ್ದನ್ನು ತೀರಿಸೋದಕ್ಕೆ ಮನೆ ಮಾರಿದ್ರಂತೆ. ಅದೇನೋ ನೋಡೋಣ ಬಿಡಿ ಮುಂದೆ. ನಾನು ಸಿದ್ದರಾಮಯ್ಯನವರ ಭಾಷಣದ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ಕಾರಣ ಈ ಅಭಿಷೇಕ್ ಮನು ಸಿಂಘ್ವಿ ಎನ್ನುವಂತಹ ಲಾಯರ್. ಸಿದ್ದರಾಮಯ್ಯನವರ ಬಡತನ ಸಮಾಜವಾದದ ಬಗ್ಗೆ ಮಾತಾಡೋ ಮೊದಲು ಮೂಢ ವಿಚಾರದಲ್ಲೇ 19ನೇ ತಾರೀಕಾಗಿರೋ ಡೆವಲಪ್ಮೆಂಟ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ನಿನ್ನೆ ವಿಶೇಷ ವಿಮಾನದಲ್ಲಿ ಬಂದು ತಾಜ್ ವೆಸ್ಟ್ ಎಂಡ್ ಅನ್ನೋ 7 ಸ್ಟಾರ್ ಹೋಟೆಲ್ನಲ್ಲಿ ಮೀಟಿಂಗ್ ನಡೆಸೋ ಅಭಿಷೇಕ್ ಮನು ಸಿಂಘ್ವಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ವಿರುದ್ಧ
ಪ್ರಾಸಿಕ್ಯೂಷನ್ ನಡೆಯೋಕೆ ಬಿಡೋದೇ ಇಲ್ಲ ಅಂತ ಪ್ರಾಮಿಸನ್ನು ಮಾಡ್ತಾರೆ ಸಿದ್ದರಾಮಯ್ಯನವರ ಹತ್ರ. ಅಂತ ಪಣ ತೊಟ್ಟು ನಿಂತಿದ್ರು. ಹೈಕೋರ್ಟ್ನಲ್ಲಿ ಎಲ್ಲರೂ ನೋಡಿರ್ತೀವಿ, ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಒಂದ್ಸಲ ಇದೆ, ಅದನ್ನು ನೋಡಿ. ಹೈಕೋರ್ಟ್ನಲ್ಲಿ ನಡೆದಿರುವಂಥ ಟ್ರಯಲ್, ಅಲ್ಲಿ ಹೈಕೋರ್ಟ್ನಲ್ಲಿ ಟ್ರಯಲ್ ಶುರು ಆಗುತ್ತೆ. ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಏನಂದರೆ ನಿಂತುಕೊಂಡ್ರೆ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದಕ್ಕೆ ನಿಲ್ತಾರೆ. ಅದೇ ರೀತಿ ಮೂಲ ದೂರುದಾರರ ಪರ ಪ್ರಭುಲಿಂಗ ನಾವಡಗಿ ವಾದಕ್ಕೆ ನಿಲ್ತಾರೆ. ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಈ ವಾದ ಪ್ರತಿವಾದ ಆಲಿಸುತ್ತೆ. ಅಭಿಷೇಕ್ ಮನು ಸಿಂಘ್ವಿ ಸುಮಾರು 10 ಪಾಯಿಂಟ್ಗಳನ್ನು ಮುಂದಿಟ್ಟು ವಾದವನ್ನು ಮಂಡಿಸ್ತಾರೆ. ಆ ವಾದ ಏನು ಅನ್ನೋದನ್ನು ನಾವೆಲ್ಲರೂ ಈಗಾಗಲೇ ಬೇರೆ ಚಾನಲ್ಗಳಲ್ಲಿ ನೋಡಿದ್ದೀವಿ, ಹಾಗಾಗಿ ಮತ್ತೆ ಏನು ಹೇಳಬೇಕಾಗಿಲ್ಲ. ಅದನ್ನು ಬಿಟ್ಟು ಮುಂದೆ ಹೋಗ್ತೀನಿ. ಎಲ್ರಿಗೂ ಗೊತ್ತಿದೆ ಏನೇನೆಲ್ಲ ವಾದವನ್ನು ಮಾಡಿದರು ಅಂತ. ಅದು ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಓಪನ್ ಮಾಡಿ ಸಿದ್ದರಾಮಯ್ಯ ಕೇಸ್ ಹೈಕೋರ್ಟ್ ಅಂತ ಹೇಳಿಬಿಟ್ಟು ಬರುತ್ತೆ ಗೆಳೆಯರೆ. ಆದರೆ ಗೊತ್ತಿಲ್ಲದ ವಿಷಯ ಏನಂದರೆ, ಇಲ್ಲಿ ಒಂದು ವಿಷಯ ನನಗೆ ಇನ್ನೂ ಗೊತ್ತಾಗ್ತಾನೆ ಇಲ್ಲ. ಕೆಲವರ ಮೇಲೆ ಆರೋಪ ಬಂದ ತಕ್ಷಣ ಸೇವ್ ಡೆಮೋಕ್ರಸಿ, ಸಂವಿಧಾನವನ್ನು ಉಳಿಸಿ ಅಂತಾರೆ. ತಾತ್ಕಾಲಿಕ ರಿಲೀಫ್ ಸಿಕ್ಕ ತಕ್ಷಣ ಅದು ಯಾವುದೇ ರಾಜಕಾರಣಿ ಆಗಲಿ, ಜಯ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಿದ್ದು ಅಂತಾರೆ. ಅಲ್ಲ, ಇವರೆಲ್ಲರ ಪ್ರಕಾರ ನನಗೆ ಗೊತ್ತಾಗದೇ ಇರೋ ವಿಷಯ ಇವತ್ತಿಗೂ, ಪ್ರಜಾಪ್ರಭುತ್ವ ಅಂದರೆ, ಸಂವಿಧಾನ ಅಂದರೆ ಕೆಲ ರಾಜಕಾರಣಿಗಳನ್ನು ಉಳಿಸೋಕೆ ಇರೋದು ಅಂತನಾ, ಇಲ್ಲ ಅಂತಂದರೆ ಏನು ಅಂದ್ಕೊಂಡಿದ್ದಾರೋ ಗೊತ್ತಾಗ್ತಾ ಇಲ್ಲ. ಮುಖ್ಯವಾದ ವಿಷಯಕ್ಕೆ ಬರೋಣ ಒಮ್ಮೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ 30 ಲಕ್ಷ ಸಾಲ ತೀರಿಸೋಕೆ ಹಣವೇ ಇಲ್ಲ ಅಂತ ಅಂದಿದ್ರು. ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಒಂದು ವಾರದ ಹಿಂದೆ. ಇವಾಗ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಕೊಡೋಕೆ ಹಣ ಎಲ್ಲಿಂದ ಬಂತು? ಸಿಂಘ್ವಿ ಅವರ ಫೀಸ್ ಎಷ್ಟು ಅಂತ ನಿಮ್ಗೇನಾದರೂ ಗೊತ್ತಾದರೆ ನೀವು ತಲೆ ತಿರ್ಗೋದಂತೂ ಗ್ಯಾರಂಟಿ. ಯಾಕೆ ಅಂದರೆ ನಿಮಗೆ ಆ ಹಣವನ್ನು ಕೊಟ್ಟರೆ ನಿಮ್ಮ ಜೀವನ ಪೂರ್ತಿ ಇವರ ಹೆಸರನ್ನು ಹೇಳ್ಕೊಂಡೇ ಬದುಕ್ತೀರಿ. ಅಂದರೆ ಸಿದ್ದರಾಮಯ್ಯನವರಾಗಿರ್ಬೋದು, ಯಾರ್ಯಾರು ಅವರಿಗೆ ಕೇಸನ್ನು ಕೊಟ್ಟಿರ್ತಾರೋ ಅದನ್ನು ಕೇಳಿದರೆ. ಇನ್ನು ಇವರು ತೆಗೆದುಕೊಳ್ಳೋದು ಕೇವಲ ದೊಡ್ಡ ಕೇಸ್ಗಳು, ದೊಡ್ಡ ರಾಜಕಾರಣಿಗಳು ಹಾಗೆ ಬಿಸ್ನೆಸ್ ಮ್ಯಾನ್ಗಳ ಕೇಸ್ಗಳನ್ನು, ಅದರಲ್ಲೂ ಕೋಟ್ಯಾಧೀಶ್ವರರ ಕೇಸ್ಗಳು. ಸದ್ಯಕ್ಕೆ ಒಂದು ಕೇಸಿನ ಉದಾಹರಣೆಯನ್ನು ಕೊಡ್ತೀನಿ. ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರ ಕೇಸನ್ನು ಕೂಡ ತೆಗೆದುಕೊಂಡಿರೋದು ಇದೇ ಅಭಿಷೇಕ್ ಮನು ಸಿಂಘ್ವಿ. ಒಟ್ಟು 18 ತಿಂಗಳಲ್ಲಿ ಸಿಂಘ್ವಿ ಅವರಿಗೆ ಕೇಜ್ರಿವಾಲ್ ಕೊಟ್ಟಿರುವುದು 19 ಕೋಟಿ. ಅಂದರೆ ತಿಂಗಳಿಗೆ 1 ಕೋಟಿಗಿಂತಲೂ ಅಧಿಕ. ಇತ್ತೀಚಿನ ವರದಿಗಳನ್ನ ನೋಡ್ತಾ ಇದ್ದೆ, ಗೂಗಲಲ್ಲೇ ಓಪನ್ ಮಾಡಿ 25.25 ಕೋಟಿಯನ್ನು ಇದುವರೆಗೆ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಕೊಟ್ಟಿದ್ದಾರೆ ಅಂತ. ಆದರೆ ನಮ್ಮ ಮುಖ್ಯಮಂತ್ರಿ ಬಡವರು ಸಿದ್ದರಾಮಯ್ಯನವರು 1 ಕೋಟಿ ಎಲ್ಲಿಂದ ಬರುತ್ತೆ? ಹೋಗಲಿ ಬಿಡಿ. ಅಭಿಷೇಕ್ ಮನು ಸಿಂಘ್ವಿ ಅವರು ಕಾಂಗ್ರೆಸ್ ಒಬ್ಬ ಪಕ್ಷದಲ್ಲಿ ಇರೋದ್ರಿಂದ ಏನೋ ಒಂದು 20 ಲಕ್ಷನೋ ಕಡಿಮೆ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. 80 ಲಕ್ಷ ಒಂದು ತಿಂಗಳಿಗೆ. ಹಾಗೆಯೇ ಸ್ಪೆಷಲ್ ಫ್ಲೈಟ್, 7 ಸ್ಟಾರ್ ಹೋಟೆಲ್, ಈ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಡ್ಬೇಕಲ್ವ ಸಿದ್ದರಾಮಯ್ಯನವರು. ಅದಕ್ಕೂ ದುಡ್ಡು ಕೊಡಬೇಕಲ್ಲ. ಅಲ್ಲಿಗೆ ಹತ್ರ ಒಂದು ತಿಂಗಳಿಗೆ 1 ಕೋಟಿಯಿಂದ 1,20,00,000 ಖರ್ಚು ಬರುತ್ತೆ. ಇದೆಲ್ಲ ಹೇಗೆ ಕೊಡ್ತಾರೆ? ಒಂದೇ ನಿಮಿಷ ಮುಗ್ದಿಲ್ಲ. ಸರ್ಕಾರದಿಂದ ಕೊಡ್ತಾರೆ ಅಂತ ಅನ್ಕೋಬೇಡಿ. ಯಾಕಂದರೆ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಕೇಸಲ್ಲ, ಇದು ಸಿದ್ದರಾಮಯ್ಯನವರ ವೈಯಕ್ತಿಕ ಅಂದರೆ ಖಾಸಗಿ ಕೇಸ್. ಹಾಗಾಗಿ ಇಲ್ಲಿ ಸರ್ಕಾರದ ಯಾವುದೇ ದುಡ್ಡನ್ನು ಕೊಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಇನ್ನು ನಮ್ಮ ಬಡಪಾಯಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಅಭಿಷೇಕ್ ಮನು ಸಿಂಘ್ವಿ ಅಂತಕ್ಕಂತಹ ದೊಡ್ಡ ಲಾಯರ್ಗೆ ಸುಮಾರು 1 ಕೋಟಿಯಷ್ಟು ಒಂದು ತಿಂಗಳಿಗೆ ಕೊಡಬೇಕಾಗತ್ತೆ ಹಣವನ್ನು. ಅದು ಎಲ್ಲಿಂದ ಬರುತ್ತೆ, ಎಲ್ಲಿಂದ ತರ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಏನೋ ಗೊತ್ತಿಲ್ಲ. ಕೊನೆಗೆ ಅವರ ಈಗೊಂದು ಮನೆಯನ್ನು ಕಟ್ತಿದ್ದಾರಂತೆ ಮೈಸೂರಲ್ಲಿ, ಅದನ್ನು ಮಾರಿ ಕೊಟ್ಟರೆ ಆಗತ್ತಾ? ಆಗಲ್ಲ. ಇಲ್ಲ 14 ಸೈಟ್ಗಳು ಮೂಡಾದಲ್ಲಿ ಏನಿದೆ ಆ ಸೈಟ್ಗಳನ್ನೇ ಮಾರಿ ಏನಾದರೂ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಕೂಡ ಗೊತ್ತಿಲ್ಲ. ಏನೋಪ್ಪ, ನಮಗೆ ಯಾಕೆ, ದೊಡ್ಡವರ ವಿಷಯ. ಏನೋ ನಮ್ಮ ಜನರಿಗೆ ಸ್ವಲ್ಪ ತಿಳಿಸ್ಬೇಕಿತ್ತು, ಯಾವ ರಾಜಕಾರಣಿಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಇರ್ತಾರೆ ಅಂತ. ಯಾವುದೋ ಒಬ್ಬ ರಾಜಕಾರಣಿ ಕತೆ ಅಂತಲ್ಲ ಇದು, ಎಲ್ಲ ರಾಜಕಾರಣಿಗಳದ್ದು ಬಹುತೇಕರದ್ದು ಇದೇ ಕತೆಗಳು. ಹಾಗಾಗಿ ಇದನ್ನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಗೆಳೆಯರೆ. ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.